ಸುನಿ ಸಿಕ್ತು. ನಂಗೆ ನನ್ಗೆ ಸುನಿ I love you, Bhuvan. I love you. ಸುನಿದಿ ಎದೇಳು ಪಟ ಬಿಡು. ಅಕ್ಕ, ಬೆಳಗ್ಗೆನೆ ಎಷ್ಟು ಚೆನ್ನಾಗಿರೋ ಡ್ರೀಮ್ ಕಾಣ್ತಿದೆ ಗೊತ್ತಾ? ಇನ್ನೇನು ಭುವನ್ ಜರ್ಸಿ ಸಿಕ್ಬಿಟ್ಟು ಅಷ್ಟ್ರಲ್ಲಿ ಬಂದೆ ಬಸ್ಬಿಟ್ಟೆ. ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಆ ಡ್ರೀಮ್. ಬೆಳಗ್ಗೆ ಅವ್ನ ಕನ್ಸು ಬೀಳೋದು ಸಾಕು ನಿಂಗೆ. ಇಡೀ ಪ್ರಪಂಚದಲ್ಲಿ ನಿಂಗೆ ಬೇರೆ ಯಾರೂ ಸಿಗ್ಲಿಲ್ವೇನೆ? ಏಯ್, ನೋಡು ನನಗ್ ಬೇಕಾದ್ರೆ ಏನಾದ್ರು ಅನ್ನೋ, ಆದ್ರೆ ಭುವನ್ ಬಗ್ಗೆ ಮಾತ್ರ ಏನು ಅನ್ಬೇಡ. ಅವನಂದ್ರೆ ಪ್ರಾಣ. ಎಷ್ಟು ಸೂಪರ್ ಆಗಿ ಆಡ್ತಾನೆ. ವಾವ್, ಸಾಕು ಸುಮ್ಮನಿರೆ. ಅದನ್ನ ಹಾಡೋದು ಅನ್ನಲ್ಲ, ಕೀರ್ಚೋದು ಅಂತಾರೆ. ಏನ್ ಹೇಳು? ಕೀರ್ಚೋದು ಅಂತಾರೆ. ಅದೇನದು ಅಸಹ್ಯವಾಗಿ ಉದ್ದುದ್ದ ಕೂದಲು ಬಿಟ್ಕೊಂಡು ಹುಚ್ಚನಾಗಿ ಕುಣಿತಾ. ಯಪ್ಪ, ಅದು ಹೇಗೊಂದು ಫೇಮಸ್ ಆದ್ನೋ ನನಗಂತೂ ಅರ್ಥ ಆಗಲ್ಲ. ಅವನ ಮೈ ಇಟ್ಕೊಂಡು ಮೆಂಟಲ್ ತರ ಹಾಡ್ತಾನಂತೆ, ಅವನನ್ನ ಇವಳು ಲವ್ ಮಾಡ್ತಾನಂತೆ. ಕರ್ಮ. ನೋಡು ಮತ್ತೆ ನೀನು ಅವನ್ನ ಬೈತಾ ಇದೀಯಾ. ನೋಡಕ್ಕ, ಅವ್ನು ರಾಕ್ ಸ್ಟಾರ್ ಇರೋದೇ ಹಾಗೆ. ಅದೆಲ್ಲ ನಿಮ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ಹಲೋ ಲೆಕ್ಚರರ್ ಮೇಡಮ್, ಅದೆಲ್ಲ ನಮ್ಮಂತವ್ರಿಗೆ. ಐ ಜಸ್ಟ್ ಲವ್ ಹಿಮ್. ಆದ್ರೆ ಆ ಅಹಂಕಾರಿ ಮಾತ್ರ ಅವನನ್ನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಲ್ಲ ಅನ್ಸುತ್ತೆ ಅಲ್ವಾ? ಅಕ್ಕ, ನಿನಗೆ ಲವ್ ಬಗ್ಗೆ ಮಾತಾಡೋ ಯಾವ ರೈಟ್ಸು ಇಲ್ಲ ಗೊತ್ತಾ? ಇವತ್ತು ನಿನ್ ಮದ್ವೆ ಯಾವನೋ ಗೊತ್ತಿಲ್ದಿರೋನ್ನ ಹೂ ಅಂತ ಒಪ್ಕೊಂಡು ಅವನ ಕೈಲಿ ತಾಳಿ ಕಟ್ಟಿಸ್ಕೊತಿದೀಯ. ಒಂದ್ಸಲ ನಮ್ಮ ಮನೆಗೆ ಬಂದು ಉಪ್ಪಿಟ್ಟು ಕೊಡ್ಬಳೆ ತಿನ್ಕೊಂಡು ಕಾಫಿ ಕುಡ್ದು ತಲೆ ಅಲ್ಲಾಡ್ಸ್ ಹೋದ್ನಲ್ಲ, ಅವನನ್ನ ಮದ್ವೆ ಆಗೋಕ್ ಹೊರಟಿದೀಯ. ವಾವ್, ಗ್ರೇಟ್ ಬಿಡಕ್ಕ ನೀನು. ಅಕ್ಕ, ಇದೆಲ್ಲ ಮುಖ್ಯ ಅಂತ ನಿನಗನ್ಸಲ್ವಾ? ಮುಂದೆ ಯಾರ ಜೊತೆಗೆ ದಿನದ 24 ಗಂಟೆ ಕಳಿತೀಯೋ, ಹೇಗಿರ್ತಾನೆ ಅನ್ನೋದು ಗೊತ್ತಿರೋದು ಬೇಡವಾ? ಬಾಯ್ ಫ್ರೆಂಡೇ ಆಗಿರಬೇಕು ಅನ್ನೋದು ಏನೂ ಇಲ್ಲ, ಆದರೆ ತಿಳ್ಕೊಂಡಿರೋದು ಮುಖ್ಯ ಆಗುತ್ತೆ ಅಲ್ವಾ ಅಕ್ಕ? ಅಕ್ಕ, ನೀನು ದೊಡ್ಡ ರಿಸ್ಕ್ ತಗೋತಿದೀಯಾ. ಇಲ್ಲ ಸುನಿಧಿ, ನಾನು ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡು ನಾನು ಮದುವೆ ಆಗ್ತಾ ಇರೋ ಹುಡುಗ ಏನು ಅಂತ ತಿಳ್ಕೊಂಡ ಮೇಲೇ ಈ ಮದುವೆ ಆಗ್ತಾ ಇರೋದು. ಡೋಂಟ್ ವರಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ತಿಂಗಳು ವರ್ಷನೋ ಬೇಕಾಗೋದಿಲ್ಲ. ಅರ್ಥ ಆಗೋದೇ ಆದರೆ ಒಂದು ಗಳಿಗೆಯಲ್ಲೇ ಆಗ್ತಾರೆ. ಇಲ್ಲ ಅಂದರೆ ಜೀವನ ಪೂರ್ತಿ ಜೊತೆಗಿದ್ರು ಅರ್ಥ ಆಗೋದಿಲ್ಲ. ಅಕ್ಕ, ನೀನ್ ಲೆಕ್ಚರರ್ ಹೇಳ್ಬೋದು, ಆದ್ರೆ ಬೆಳಗ್ಗೆನೆ ಪಾಠ ಮಾಡ್ಬೇಡ ಅಕ್ಕ. ಅಲ್ಲ, ಏನ್ ಹೇಳ್ತಿದ್ಯಾ ನೀನು? ಅದೆಷ್ಟೋ ದಿನ ಜೊತೆಗಿದ್ದು ಲವ್ ಮಾಡಿ ಮದ್ವೆ ಆದವ್ರ ಸಂಸಾರನೇ ನೆಟ್ಟಿಗಿರಲ್ಲ ಅಂತದ್ರಲ್ಲಿ ಒಂದು ಗಳಿಗೆ ಅಂತೆ. ಹೋಗ್ಲಿ, ಅಷ್ಟು ಹೊತ್ತು ಮಾತಾಡೋಕೆ ನಿನ್ಗೆ ಯಾವಾಗ ಸಿಕ್ಕಿದಾನೆ ಅವನು? ಸಿಕ್ಕಿದ್ರು. ಅದಕ್ಕೆ ನಾನು ಹೇಳಿದ್ದು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಏನಕ್ಕ ಹೇಳ್ತಿದ್ಯಾ ನೀನು? ಅವನ್ನ ಯಾವಾಗ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ? ಅಲ್ಲೇಲೆ ಕಾಲೇಜ್ಗೆ ಹೋಗಿ ಅವನ ಜೊತೆ ಸುತ್ತಾ ಇದೆಯೋ ಹೇಗೆ? ಹೋಗೆ ಕಾರ್ಲೆ. ನಮ್ಮ ನಿಶ್ಚಿತಾರ್ಥ ಆಗಿದ್ದ
1 ವಾರಕ್ಕೆ ಸಿಕ್ಕಿದ್ರು. ಹಾಯ್. ಹಲೋ. ಹಾಯ್. ಸಾರಿ, ನಿಮ್ಮನ್ನು ಬರಕ್ಕೆ ಹೇಳಿದೆ ಅಂತ ಏನಾದರೂ ಬೇಸರ ಆಯಿತಾ? ಇಲ್ಲ, ಹಾಗೇನಿಲ್ಲ. ಮತ್ತೆ 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 ನೀವು ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಅದೇ ಒಂದ್ಸಲ ಹೀಗೆ ಮಾತಾಡೋಣ ಅನ್ನಿಸ್ತು. ಅದಕ್ಕೆ ಅದು ನಿಮ್ಮ ಹತ್ರನೂ ಹೇಳಬೇಕಿತ್ತು. ಹೇಳಿ. ಅದು ನೋಡಿ, ನಮ್ಮನೆ ತುಂಬ ಪುಟ್ಟದು. ಅದಕ್ಕೆ ಅಪ್ಪ ಅಮ್ಮ ಇಬ್ಬರು ವರದಕ್ಷಿಣೆ ತಗೋಬೇಕು, ಒಂದು ಸೈಟ್ ಆದರೂ ಕೇಳಬೇಕು ಅಂತ ಅಂದರು. ಆದರೆ ನಾನು ಅಪ್ಪ ಅಮ್ಮನ ಹತ್ರ ವಾದ ಮಾಡಿದೆ. ಇದೆಲ್ಲ ನಮಗೆ ಬೇಡವೇ ಬೇಡ ಅಂದೆ. ವರದಕ್ಷಿಣೆ ತಗೊಳ್ಳೋದಾದರೆ ನನ್ನ ಮದುವೆನೇ ಆಗಲ್ಲ ಅಂದೆ. ಇಬ್ಬರು ಒಪ್ಕೊಂಡ್ರು. ಬನ್ನಿ, ನಮ್ಮ ಬಸ್ ಬಂತು. ಈ ಬಸ್ಸು ನಿಮ್ಮ ಕಾಲೇಜ್ ಹತ್ರನೇ ಹೋಗುತ್ತೆ, ಡೋಂಟ್ ವೆರಿ. ನಾನು ತುಂಬ ಶಿಸ್ತಿಂದ ಬೆಳೆದವನು, ಅದಕ್ಕೆ ವರದಕ್ಷಿಣೆ ಬೇಡ ಅಂದೆ. ನಿಮಗೊಂದು ಪಾಸ್ ತಗೊಳ್ಳ? ಬೇಡ ಬೇಡ. ನಾನು ಡೈಲಿ ಹೊರಗಡೆ ಹೋಗೋದಿದ್ದಾಗ ಡೈಲಿ ಪಾಸ್ ತಗೊತೀನಿ. 30 ರೂಪಾಯಿ ಉಳಿಯುತ್ತೆ. ಒಳ್ಳೆ ಸೇವಿಂಗ್ಸ್ ಅಲ್ವಾ? ಹೌದು. ಅಂದ್ರೆ 30 ರೂಪಾಯಿ ಉಳಿಸ್ತಾನೆ ಅಂತ ಅವನ ಮದ್ವೆ ಆಗ ಕೊಟ್ಟಿದ್ಯಾ? ಹುಚ್ಚೇನೆ ನಿನ್ಗೆ? ಪೆದ್ದಿ, 30 ರೂಪಾಯಿ ಒಂದು ಎಕ್ಸಾಂಪಲ್ ಅಷ್ಟೇ. ಜೀವನದಲ್ಲಿ ಕಷ್ಟಪಟ್ಟು ದುಡಿಯೋ ಆಸಕ್ತಿ ಇದೆ, ಪ್ರಾಕ್ಟಿಕಲ್ ಮನುಷ್ಯ ಅಂತ ಅದರ ಅರ್ಥ. ನೋಡು, ನಮ್ಮ ಜೊತೆ ಜೀವನ ಪೂರ್ತಿ ಬದುಕೋರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ತಿಳ್ಕೋಬೇಕಾಗಿಲ್ಲ ಕಣೆ. ನಮ್ಮಿಬ್ಬರ ದಾರಿನೂ ಒಂದೇ, ನಮ್ಮಿಬ್ಬರ ಕನಸು ಒಂದೇ. ಹಾಗಾದಾಗಲೇ ಜೀವನ ಚೆನ್ನಾಗಿರೋದು. ಅದಕ್ಕೋಸ್ಕರ ಅಮ್ಮ ತಾಯಿ ಪ್ರವಚನ ಬೇಡಪ್ಪ, ಬೇಡ. ಅದೇನೇ ಆಗಲಿ ನೋಡು, ನಾನು ಮದುವೆಗೆ ಅಂತ ಉಳಿಸಿದ 2 ಲಕ್ಷ ಖರ್ಚೇನೂ ಆಗೋದಿಲ್ಲ. ಈಗ ಎಲ್ಲ ನಿನ್ನ ಮದುವೆಗೆ ಉಳಿತು. ಅಯ್ಯೋ, ನನ್ಗೆ ಯಾಕೆ ಅದು? ನಾನು ಓಡೋಗ್ ಮದ್ವೆ ಆಗೋಳು. ಸುಮ್ಮನೆ ಅದೇನ್ ಮಾತು ಅಂತ ಆಡ್ತೀಯ? ಅಕ್ಕ ಮದ್ವೆ ಆಗ್ತೀಯ? ಪ್ಲೀಸ್ ಕಣೆ. ಇಲ್ಲ ಇಲ್ಲ ಅಕ್ಕ, ಪ್ಲೀಸ್ ಕಣೆ, ಬಿಡೆ, ಪ್ಲೀಸ್ ಬಿಡು. ಏಯ್, ನಿಂತ್ಕೋ. ಏನ್ರಮ್ಮ ನಿಮ್ಮ ಗಲಾಟೆ? ತಿಂಡಿ ತಿನ್ನಕ್ಕೆ ಬರಬಾರ್ದಾ? ತಿಂಡಿ ಎಲ್ಲ ಆರೋಗ್ತಾ ಇದೆ. ಮದುವೆ ಮನೆ, ಬೇಕಾದಷ್ಟು ಕೆಲಸ ಇದೆ. ಸುನಿಧಿ, ಅಮ್ಮ, ನೀನಿನ್ನು ಫ್ರೆಶ್ ಆಗಿಲ್ವಾ? ಹೋಗಿ ಫ್ರೆಶ್ ಆಗು ಬೇಗ. ಸರಿ ಅಮ್ಮ. ಓಡು. ಶ್ರದ್ಧಾ, ಬಾಮ್ಮ. ಮಾಧವ, ಸ್ವಲ್ಪ ಸಾಂಬಾರ್ ಬಡಿಸ. ಬೇಡಕ್ಕ, ಸಾಕು. ಹರಣೆ ನೀನು ಹಾಕೊಂಬ ಸ್ವಲ್ಪ. ನಂಗೂ ಸಾಕು. ಅಯ್ಯೋ ಪೂರ್ವಿ, ನೀನ್ ತಿಂತಾನೆ ಇಲ್ವಲ್ಲ? ನಂದಾಯ್ತು. ಏನಿದು? 2 ಇಡ್ಲಿ ತಿಂದು ಸಾಕಂತಿದೀಯಲ್ಲ? ಸುಮ್ಮನೆ ಕುತ್ಕೋ. ಅಯ್ಯೋ ಅಯ್ಯೋ ಬಿಡಮ್ಮ. ಅಕ್ಕ ಯಾಕೋ ಫುಲ್ ಟೆನ್ಷನ್ ಅಲ್ಲಿ ಇದ್ದಾಳೆ ಪಾಪ. ಮದ್ವೆ ಆಗೋ ಕನ್ಸಲ್ಲಿ ಹೊಟ್ಟೆಗೆ ಎಲ್ಲೋಗುತ್ತೆ ತಿಂಡಿ ಅಲ್ವೇನೆ? ಸುಮ್ಮನೆ ಇರ್ತೀಯ ನೀನು? ಅಮ್ಮ, ನಂಗೆ ಕಾಲೇಜಿಗೆ ಲೇಟ್ ಆಗ್ತದೆ, ಸಾಕು ನಂಗೆ. ಏನು ಕಾಲೇಜಾ? ಇವತ್ತು ಸಂಜೆ ನಿನ್ ಮದುವೆ ಅಂಥದ್ರಲ್ಲಿ ಈಗ ಕಾಲೇಜ್ಗೆ ಹೋಗ್ತೀಯಾ? ಅಮ್ಮ, ಪ್ರಳಯ ಆಗುತ್ತೆ ಅಂದ್ರೂ ಕಾಲೇಜ್ಗೆ ಹೋಗೋ ಮಾಸ್ಟರ್ ಪೀಸ್ ಇದು. ಶ್ರದ್ಧಾ, ಹಸಿ ಮೈಯಲ್ಲಿ ಹೊರಗೆ ಹೋಗ್ಬಾರ್ದಮ್ಮ. ಮಾಧವ, ನೀನಾದ್ರೂ ಹೇಳು. ಸರಿಯಾಗಿ ಹೇಳಿದೆ ಅಕ್ಕ. ನೋಡಮ್ಮ,
ನೀನು ಇವತ್ತು ಮನೆಯಿಂದ ಆಚೆ ಹೋಗ್ಬಾರ್ದು, ಅಲ್ವೇನೆ ಹರಿಣಿ? ಹೌದು, ನೀನ್ ಇವತ್ತು ಆಚೆ ಕಾಲಿಡೋ ಹಾಗೆ ಇಲ್ಲ. ಮದ್ವೆ ಹೆಣ್ಣು ಶ್ರದ್ಧಾ ನೀನು. ಮಾವ, ಅತ್ತೆ, ನೀವ್ ಯಾವಾಗ್ಲೂ ಅಮ್ಮಂಗೆ ಸಪೋರ್ಟು. ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಅಜ್ಜಿ, ನೀವಾದ್ರೂ ಹೇಳ್ಬಾರ್ದಾ? ಅಜ್ಜಿ, ಲೇ ಶ್ರದ್ಧಾ, ಇಲ್ಲೊಂದ್ ಸ್ವಲ್ಪ ನೋಡೆ. ಯಾಕೋ 112ನೇ ಲೆವೆಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಜ್ಜಿ, ನಾನಲ್ಲಿ ಬೇರೆ ಏನೋ ಹೇಳ್ತಾ ಇದ್ರೆ ನೀವು ಕ್ಯಾಂಡಿ ಕ್ರಶ್ ಆಡ್ಕೊಂಡು ಕೂತಿದ್ದೀರಾ. ನೋಡು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸೂಪ್ ಸನ್ನು. ಒಜ್ಜಿಗಿಜ್ಜಿ ಅಂದಿಯಾ, ನಾ ಸುಮ್ಮನೆ ಇರಲ್ಲ ನೋಡು. ದಟ್ಸ್ ಮೈ ಸುಪ್. ನಮ್ ಸುಪ್ನ ಏನ್ ಅನ್ಕೊಂಡಿದ್ಯಾ ನೀನು? ಫೇಸ್ಬುಕ್ ಅಲ್ಲಿ ನನ್ಗಿಂತ ಅವಳಿಗೆ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ, ಗೊತ್ತಾ? ನನ್ನ ಪ್ರೊಫೈಲ್ಗೆ ಸುನಿಧಿ ಫೋಟೋ ಹಾಕೊಂಡಿದ್ದೀನಿ. ಅದಕ್ಕೆ ಹುಡುಗರೆಲ್ಲ ಮೇಲಿಂದ ಮೇಲೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ಗೊತ್ತಾ? ನೋಡಮ್ಮ, ನಾನ್ ಫೇಸ್ಬುಕ್ ಅಕೌಂಟ್ ಮಾಡ್ತೀನಿ ಅಂದ್ರೆ ಬೇಡ ಅಂತಿದ್ದೆ. ಇವರೇ ಫೇಸ್ಬುಕ್ ಅಲ್ಲಿದ್ದಾರೆ, ನಾನು ಒಳ್ಳೆ ಪೆಟ್ಟಿ ತರ. ಏಯ್, ಸುಮ್ಮನೆ ಇರೇ ನೀನು. ಮೊದಲು ಚೆನ್ನಾಗಿ ಓದು, PUC ಪಾಸ್ ಆಗು. ನಿನ್ನನ್ನು ಬೆಂಗಳೂರಲ್ಲಿ ಬಿಟ್ಟಿರೋದು ಚೆನ್ನಾಗಿ ಓದ್ಲಿ ಅಂತ, ಫೇಸ್ಬುಕ್ ನೋಡಕ್ಕಲ್ಲ. ಹಾಲು ಕುಡಿಮ್ಮ. ಅಮ್ಮ ಬೇಡ ಅಮ್ಮ. ಕುಡಿ ಅಕ್ಕ, ಕುಡಿ. ಅಮ್ಮ, ಒಂದ್ ಕೆಲ್ಸ ಮಾಡ್ಬಿಡು, ನನ್ಗೂ ಇವತ್ತೇ ಮದ್ವೆ ಮಾಡ್ಬಿಡು. ನನ್ಗೂ ಒಳ್ಳೆ ಉಪಚಾರ ಸಿಗುತ್ತೆ. ಇವತ್ತು ಅಕ್ಕನ್ಗೆ ಏನ್ ಉಪಚಾರ ಮಾಡ್ತಿದ್ದೀರಾ? ಆಹಾ, ಸಾಕು, ಸುಮ್ಮನೆ ಇದೆ. ನನ್ನನ್ನು ಸುಮ್ಮನೆ ಇರ್ಸೋದೇ ಆಯ್ತು. ಯಾವಾಗ ನೋಡಿದ್ರು ನನ್ನನ್ನು ಬೈತಾ ಇರ್ತೀಯ ಅಲ್ಲ? ನನ್ನನ್ನು ಎಲ್ಲಿಂದಾದ್ರೂ ಎತ್ಕೊಂಡ್ ಬಂದ್ಯಾ ಹೇಗೆ? ಹೌದೌದು, 3 ಬೀದಿ ಕೂಡತ್ತಲ್ಲ, ಅಲ್ಲೊಂದು ಬುಟ್ಟಿಲಿ ಇಟ್ಟಿದ್ರು ನಿನ್ನ, ಹಾಗೆ ಎತ್ಕೊಂಡ್ಬಂದೆ. ಏನೀಗ? ನಿಜವಾಗ್ಲು? ಹೌದೇನಮ್ಮ? ಬೇಕಿತ್ತೇನೆ ನಿಂಗಿದೆಲ್ಲ? ಅಮ್ಮ, ನಿನಗ್ ಮಾಡ್ತೀನಿ ತಾಳು. ಅಕ್ಕ ಗಂಡನ್ ಮನೆಗೆ ಹೋದ್ಮೇಲೆ ನಾನೇ ತಾನೇ ಈ ಮನೆ ಬಾಸು. ಶ್ರದ್ಧಾ ಹೋಗೋದು ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ ನನಗೆ. ಲೆವೆಲ್ ಕ್ಲಿಯರ್. ಎಸ್, ಸುಬ್ಲಕ್ಷ್ಮಿ, ನೀನು ಗೆದ್ದು ಬಿಟ್ಟೆ. ಹುಷಾರ್ ಕಣೋ, ರೋಡಲ್ಲಿ ಹಿಟ್ಲರ್ ಬಂದ್ಬಿಟ್ಟ. ಲಾಸ್ಟ್ ಟೈಮ್ ನನ್ನ ಅಂಗಡಿನೇ ಕ್ಲೋಸ್ ಮಾಡಿಸ್ಬಿಟ್ಟಿದ್ದ ಅಂತೀನಿ. ಯಾರಿಗೆ ಬಂದಿದೆ ಗ್ರಾಚಾರ? ಓಹೋ, ಖಡಕ್ ಪೊಲೀಸ್ ಆಫೀಸ್ ಆದ್ರೂ ಬೇಕು, ಇವನಲ್ಲ ಕಣಯ್ಯ. ಅಲ್ಲ, ಮನೆ ಓನರ್ ಹತ್ರ ಮಾತಾಡಿ ಇವನನ್ನ ಇಲ್ಲಿಂದ ಓಡ್ಸಕ್ಕಾಗಲ್ವಾ? ಈ ಹಿಂದೆ ಇವನು ಇದೇ ತರ ಮಾಡಿ ಮನೆ ಓನರ್ಗೆ ನೋಟಿಸ್ ಕೊಟ್ಟಿದ್ದ. ಸೋಷಿಯಲ್ ಸರ್ವೆಂಟ್ ಆಫೀಸರ್ ಕಣಪ್ಪ, ದಾರಿ ಬಿಡ್ರಿ. ಅಪ್ಪಿ ತಪ್ಪಿ ಅವ್ನು ನಿಮಗೆ ಗುದ್ದಿದ್ರು ಕೋರ್ಟಲ್ಲಿ ಕೇಸ್ ಹಾಕಿ ಅಲಿಸ್ತಾನೆ. ಆಮೇಲೆ ಬಾರಿ ಡೇಂಜರ್ ಮನುಷ್ಯ ಕಣಯ್ಯ ಅವನು. ಅಯ್ಯೋ, ಇವತ್ತು ಇವ್ನ ಮುಖ ನೋಡ್ದೆ, ಇವತ್ತಿನ ಕತೆ ಅಷ್ಟೇ.
ಶ್ರದ್ಧಾ ಶ್ರದ್ಧಾ ಓ ಮಜ್ನು, ಇವತ್ತಿನ ಬಾಯಿಗೆ ಯಾರು ಆಹಾರ ಆಗದೆ ಇದ್ರೆ ಸಾಕು. ಸ್ವಲ್ಪ ಸ್ಟುಡಿಯಾಗಿ ನಿಲ್ಲಿ, ತಡಿಯೇ. ನೋಡೀಗ ಪ್ಯಾಂಟ್ ಸರಿ ಮಾಡ್ಕೊತಾನೆ. ಈಗ ಕನ್ನಡ ಸರಿ ಮಾಡ್ಕೊತಾನೆ. ಶ್ರದ್ಧಾ ಏನ್ರಿ ನೋಡ್ತಾ ಇದ್ದೀರಾ? ಅಕ್ಕ ನೀನ್ ಬಂದಿದ್ದು ಒಳ್ಳೇದಾಯ್ತು. ಬಾ. ಯಾರ್ರೀ ಇದು? ಯಾರು? ಏನ್ ಪಬ್ಲಿಕ್ ರೋಡೋ ಅಥವಾ ಕಸ ಹಾಕೋ ಡಂಪಿಂಗ್ ಯಾರ್ಡೋ? ನಿಮ್ಮನೆ ಕಸ ಎಲ್ಲ ತಗೊಂಬಂದ್ ರಸ್ತೆಗೆ ಹಾಕ್ತಿರಲ್ರಿ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ನಮ್ ರಸ್ತೆನ ನಾವೇ ಕ್ಲೀನ್ ಆಗಿ ಇಟ್ಕೊಳ್ದೇ ಇದ್ರೆ ಹೇಗೆ? ಏನೋ ಸುಮ್ಮನೆ ನೋಡ್ತಾ ನಿಂತಿದ್ದೀರಲ್ಲ. ಅಯ್ಯೋ ನಿಂದೇನೆ ಯಾಗೋಳು BBMP-ನವ್ರು ಕಸ ಇತ್ತಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಏ ನೋಡೆ ನಿನ್ ಮಜ್ನು ಇವತ್ ಹೀರೋ ಆಗ್ಬಿಟ್ಟಿದ್ದಾನೆ. ಸುಮ್ಮನೆ ಇರ್ತೀಯ ನೀನು? ಅವಳನ್ನ ಯಾಕೆ ಬೈತೀಯ? ಸತ್ಯ ಅಲ್ವೇನದು? ಕರೆಕ್ಟ್. ಅಂದ್ರೆ ಎಲ್ಲ ಮಾಡ್ಬೇಕಾ? ಒಬ್ಬ ರೆಸ್ಪಾನ್ಸಿಬಲ್ ನಾಗರಿಕ ಆಗಿ ನಿಮ್ದೇನು ಜವಾಬ್ದಾರಿನೇ ಇಲ್ವಾ? ಅವ್ರು ಬಂದಿಲ್ಲ ಅಂದ್ರೆ ರಸ್ತೆಗೆ ಕಸ ಹಾಕ್ತೀರಾ? ನಾಳೆ ನಮ್ಮನೆಯಿಂದ ಕಸನ ತಗೊಂಬಂದು ಹಾಕಿದ್ರೆ ಹೇಗಿರುತ್ತೆ ಹೇಳಿ? ನೋಡು ನೋಡಲಿ ಶುರು ಮಾಡ್ದ ಈ ಸುರೇಶ್. ಹೀರೋಗಕ್ಕೆ ಮೆಡಿಸನ್ ಇಲ್ಲ. ಸುಮ್ಮನಿರೆ, ಪಾಪ ಅವ್ನು ಯಾವಾಗ್ಲೂ ಒಳ್ಳೆ ಕೆಲಸ ತಾನೇ ಮಾಡ್ತಾನೆ. ಒಳ್ಳೆ ಕೆಲ್ಸ ಮಾಡಕ್ ಹೋಗ್ತಾನೆ, ಆದ್ರೆ ಆಗೋದ್ ಏನು ಇಲ್ಲ. ಯಾವಾಗ್ಲೂ ಬೈಕೊಂಡು ಕಮಕವ ಅಂತಿರ್ತಾನೆ. ನೋಡು ನಮ್ಮ ಕೆಲಸ ನಾವು ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿರೋದಕ್ಕೆ ನಮ್ ದೇಶದ ಸ್ಥಿತಿ ಹೀಗಾಗಿರೋದು. ಕರ್ಮ ಏನ್ರಿ ನೀವು? ನಾನು ಇದನ್ನೇ ಕಾಯ್ತಿದ್ದೆ. ಅಜ್ಜಿ, ನೀವು ಏನು ಒಳ್ಳೆ ಪಾಪ ಸುರೇಶ್. ಏ ಅಕ್ಕ ಎಲ್ಲಿ ಹೋಗ್ತಿದ್ಯಾ? ನಿಂದ ಹಸಿಮೈ ಒಳಗಡೆ ಹೋಗು ಹೋಗು. ನಿಮ್ಮಿಬ್ಬರಿಗೂ ಹುಚ್ಚಿಡ್ದಿದೆ. ಅದಕ್ಕೆ ಹೇಳಿದ್ದು, ಸೆನ್ಸೇ ಇಲ್ಲ ಯಾರಿಗೂ, ಬುದ್ಧಿನೇ ಇಲ್ಲ. ಹಲೋ ಕಾರ್ಪೊರೇಷನ್, ಏನ್ರಿ ರಸ್ತೆಲಿ ಹೀಗೆಲ್ಲ ಕಸ ಬಿದ್ದಿದೆ? ಕಸನೇ ತೆಗ್ದಿಲ್ವಲ್ರಿ? ಬಜಾರ್ ರೋಡು. ನೀವೇನೋ ಕ್ಲೀನ್ ಮಾಡಿಸ್ತೀರೋ ಇಲ್ಲ ನಾನು ಹೈಯರ್ ಅಥಾರಿಟೀಸ್ಗೆ ಫೋನ್ ಮಾಡ್ಲಾ? ಹಾ ಹಾ ಬೇಗ. ಹಾ ಹಾ. ಅರೆ ಸುರೇಶ, ಬಾಪ್ಪ ಒಳಗ್ ಬಾ. ತಿಂಡಿ ಆಯ್ತಾ? ಆಯ್ತಾಯ್ತು. ಶ್ರದ್ಧಾ ಏನು ಯಾವಾಗ್ಲೂ ರೆಡಿಯಾಗಿ ಹೊರಗಡೆ ಇರ್ತಾ ಇದ್ದೆ, ಇವತ್ತು ಇನ್ನೂ ಇಲ್ಲೇ ಇದೆಯಾ? ಹಲೋ ಪ್ರೊಫೆಸರ್ ಸಾಹೇಬ್ರೆ, ಇವತ್ ನಮ್ಮ ಅಕ್ಕನ್ ಮದ್ವೆ. ಅವಳು ಕಾಲೇಜಿಗೆ ಬರೋದಿಲ್ಲ. ಮದ್ವೆ ತಾನೆ? ನಾನು ಅದನ್ನೇ ಹೇಳ್ದೆ ಸುರೇಶ್. ಅಮ್ಮ ಬೇಡ ಅಂತಿದ್ದಾರೆ. ಅವಳು ಕಾಲೇಜಿಗೆ ಕಳ್ಸಲ್ಲಪ್ಪ. ನೀನು ಒಳ್ಳೆ ಚೆನ್ನಾಗಿದೀಯಾ ಅಲ್ದೆ? ಅವಳು ಇನ್ಮೇಲೆ ಕಾಲೇಜಿಗೆಲ್ಲ ಹೋಗಿ ಪಾಠ ಮಾಡೋವಿಲ್ಲ. ಗಂಡನ ಮನೇಲಿ ಏನ್ ಹೇಳ್ತಾರೋ ಹಾಗೆ ಮಾಡ್ತಾಳೆ. ಆದ್ರೆ ಮಾಡಬಾರ್ದ? ನೀನೇ ನೋಡ್ದಿಯಲ್ಲ ಸುರೇಶ್, ಅಂತೂ ಇಷ್ಟ ದಿನಕ್ಕೆ ಗಂಡು ಸಿಕ್ಕಿ ನನ್ನ ಮಗಳು ಮದುವೆ ಆಗ್ತಾ ಇದೆ.
ನಾವು ಅವ್ರು ಹೇಳಿದ ಹಾಗೆ ಬೇಕು ಅಲ್ವೇನಪ್ಪ? ಏನೋ ಬಂದ ಹಾಗೆ ಹೊಂದ್ಕೊಂಡು ಹೋಗೋದು. ಅವ್ರು ಏನ್ ಹೇಳ್ತಾರೋ ಹಾಗೆ ಮಾಡ್ತೀನಿ ಅಂತ ಶ್ರದ್ಧಾನೂ ಒಪ್ಕೊಂಡಿದ್ದಾಳೆ. ಇನ್ಮೇಲಿಂದ ನಿನ್ ಸ್ಕೂಟರ್ ಹಿಂದಿಂತು ನಮ್ಮ ಅಕ್ಕನ ಮಿಸ್ ಮಾಡ್ಕೊಳ್ಳುತ್ತೆ. ಪಾಪ ನೀನು ಮಿಸ್ ಮಾಡ್ಕೋತೀಯ ಪಾಪ. ಹಾ ಹೌದು. ಸುನಿಧಿ ಬಾಯಿಲಿ ಒಂದ್ ನಿಮಿಷ. ಆ ಸ್ವೀಟ್ ನಾವು ನಂಬರ್ ಕೊಟ್ಟಿದ್ನಲ್ಲ ಅದ್ ಎಲ್ಲಿದೆ? ಹಾಗಾದ್ರೆ ನೀನ್ ಇವತ್ತು ಕಾಲೇಜಿಗೆ ಬರಲ್ಲ? ಇಲ್ಲ ಸುರೇಶ್, ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಏನೇನೋ ಕೆಲಸಗಳಿವೆ. ಸಾರಿ. ಬರ್ತೀನಿ ಹಾಗಿದ್ರೆ ನಾನು. ಸರಿ ಸುರೇಶ್, ಬಾಯ್. ಸುರೇಶ್ ಒಂದ್ ನಿಮಿಷ. ಸಾರಿ ಸುರೇಶ್, ಬರಲ್ಲ ನಾನು. ಗೊತ್ತಾಯ್ತು ಬಿಡು, ಇಟ್ಸ್ ಓಕೆ. ಸಂಜೆ ಬೇಗ ಬಾ. ಬೇಗನಾ? ಎಲ್ಲಿಗೆ? ಏನ್ ಹೀಗೆ ಕೇಳ್ತಾ ಇದ್ಯಾ? ಮದ್ವೆಗೆ, ನನ್ ಮದ್ವೆಗೆ. ಇನ್ನೆಲ್ಗೆ? ಅದು ಇಲ್ಲ, ನಾನು ಮದ್ವೆಗೆ ಬರಲ್ಲ. ಏನೋ ಬರಲ್? ಏನ್ ಹಾಗಂದ್ರೆ ಯಾಕೆ ಬರಲ್ಲ? ಅದು ನನ್ನ ಹತ್ರ ಮದುವೆಗೆ ಹಾಕೊಂಡು ಬಂದು ಒಳ್ಳೆ ಡ್ರೆಸ್ ಇಲ್ಲ. ಇದು ಕಾರಣ ಅಲ್ಲ ಸುರೇಶ್, ಬೇರೆ ಕಾರಣನೂ ಇದೆ ನಂಗೆ. ಏನು? ಏನ ಕಾರಣ? ನನ್ ಮದ್ವೆಗೆ ಬರಕ್ ಆಗದೆ ಇರೋಂಥದ್ದು? ಅದು ನಂಗೆ ಈ ಫಂಕ್ಷನ್ ಅಂದ್ರೆ ಆಗಲ್ಲ ಶ್ರದ್ಧಾ. ಸುಮ್ಮನೆ ದುಂದು ವೆಚ್ಚ, ದುಡ್ಡು ವೇಸ್ಟ್ ಮಾಡೋದು ಇವೆಲ್ಲ ಆಗಲ್ಲ. ತಪ್ಪು ಮಾಡ್ತಾ ಇದೆಯಾ ಶ್ರದ್ಧಾ? ತಪ್ಪು ಮಾಡ್ತಾ ಇದೆಯಾ ಶ್ರದ್ಧಾ? ಯಾಕೆ ಅವನ ಜೊತೆ ಮದುವೆ ಆಗ್ತಾ ಇದೆಯಾ ನೀನು? ಅಂದ್ರೆ ಅದು ಅವನ್ಗೆ ನಿನ್ ಬಗ್ಗೆ ಏನ್ ಗೊತ್ತು ಶ್ರದ್ಧಾ? ಈಗ ನೋಡು, ನಿನ್ ಫೇವ್ರೆಟ್ ರೈಟರ್ ಯಾರು ಅಂತ ಗೊತ್ತಾ? ಅಲ್ಲ, ಗೊತ್ತಿರಲ್ಲ. ಅವನ್ಗೆ ಖಂಡಿತ ಗೊತ್ತಿರಲ್ಲ. ಅದೆಲ್ಲ ಯಾಕೆ ಗೊತ್ತಿರ್ಬೇಕು ಸುರೇಶ್? ಅದೆಲ್ಲ ಯಾವ್ದು ದೊಡ್ಡ ವಿಷಯ? ಅದು ದೊಡ್ಡ ವಿಷಯ, ಅದೇ ದೊಡ್ಡ ವಿಷಯ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಇನ್ನೊಂದು ಸ್ವಲ್ಪ ದಿನ ಕಾದಿದ್ರೆ ಒಳ್ಳೆ ಹುಡುಗ ಸಿಗ್ತಾ ಇದ್ದ ಶ್ರದ್ಧಾ. ಯಾರು? ಯಾವ ಒಳ್ಳೆ ಹುಡುಗ? ಅವನ್ಗಿಂತ ಒಳ್ಳೆ ಹುಡುಗ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಯಾರ ತರ ಹುಡುಗ ಸುರೇಶ್? ಅದು ಅದು ನೋಡು, ನೀನು ಡಬಲ್ MA ಮಾಡ್ಕೊಂಡಿದ್ಯಾ, ನಿನ್ಗೆ ಓದೋದು ಅಂದ್ರೆ ಇಷ್ಟ. ಅವನ್ಗಿಷ್ಟ ಆಗತ್ತಾ? ನಿನಗೆ ಸಕ್ಕರೆ ಜಾಸ್ತಿ ಹಾಕಿರೋ ಕಾಫಿ ಅಂದ್ರೆ ಇಷ್ಟ, ಅವನ್ಗೆ ಸಕ್ಕರೆನೇ ಬೇಡವೋ ಏನೋ. ಅಲ್ಲ ನೋಡು, ಇಷ್ಟಗಳು ಅವನಿಗೂ ಇಷ್ಟ ಆಗ್ಬೇಕು ಶ್ರದ್ಧಾ, ಆಗ್ಲೇ ಸಂಸಾರ ಚೆನ್ನಾಗಿರೋದು ಅಲ್ವಾ? ಅಲ್ಲ, ಏನ್ ಮಾತಾಡ್ತಾ ಇದೀಯ ನೀನು? ನೋಡು ಶ್ರದ್ಧಾ, ಮದುವೆಗೆ ಬರೋ ಇದೆಲ್ಲ ಅರ್ಥ ಆಗಲ್ಲ. ಅವರು ಬಂದು ಗಡದ್ದಾಗ ಊಟ ಮಾಡಿ ಸಾಂಬಾರ್ಗೆ ಉಪ್ಪು ಕಡಿಮೆ, ಲಾಡುಗೆ ಸಕ್ಕರೆ ಜಾಸ್ತಿ ಹಾಕ್ಬೇಕಾಗಿತ್ತು, ಕಮೆಂಟ್ ಮಾಡಿ ಮನೆಗೆ ಹೋಗಿ ಮಲ್ಕೋತಾರೆ ಅಷ್ಟೇ. ಅವ್ರಿಗೆ ನಿನ್ನ ಮದುವೆ ಒಂದು ದಿನದ ಸಂಭ್ರಮ ಅಷ್ಟೇ. ಅದ್ರಿಗೆ ಆ ಕ್ಷಣದಿಂದ ಒಂದು ಹೊಸ ಜೀವನ ಶುರು. ಇಡೀ ಲೈಫು ಅವನ ಜೊತೆಗೆ ಇರ್ಬೇಕು ಶ್ರದ್ಧಾ. ನೀನು ಜಸ್ಟ್ ದಿನ ಬೆಳಿಗ್ಗೆ ಎದ್ರೆ ಅವನ್ ಮುಖಾನೇ ಕಾಣ್ತಾ ಇರುತ್ತೆ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು?
ಅಲ್ಲ ಅದು ನಂಗೇನು ಗೊತ್ತು? ಗೊತ್ತಿಲ್ಲ, ಬಿಡು ಇದನ್ನ. ಸುಮ್ಮನೆ ಸಂಜೆ ಮದ್ವೆಗೆ ಬಾ ಅಷ್ಟೇ. ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಜೀವನ ಶುರು ಮಾಡೋದು ನೋಡೋಕ್ ಇಷ್ಟ ಇಲ್ವಾ ನಿಂಗೆ? ಲಾಸ್ಟ್ ಟೈಮ್ ಗುಡ್ ನೈಟ್ ಹೇಳ್ತೀನಿ ಇವತ್ತು, ಕೇಳಿಸ್ಕೊಳಲ್ವಾ? ನೋಡು ಸುರೇಶ್, ಇಷ್ಟ್ರ ಮೇಲೆ ನಿನ್ನಿಷ್ಟ. ಬರೋದಾದ್ರೆ ಬಾ. ಶ್ರದ್ಧಾ, ಸರಿ, ನೀನ್ ಇಷ್ಟೊಂದು ಹೇಳ್ತೀಯ ಅಂದಮೇಲೆ ಬರ್ತೀನಿ. ಗುಡ್. ಆದ್ರೆ ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ. ಏನು ಹೇಳು ಶ್ರದ್ಧಾ, ನೀನು ತಪ್ಪು ಮಾಡ್ತಾ ಇದೀಯ. ಬಹಳ ಆತರ ಮಾಡಿದೆ ನೀನು. ನೀನು ತುಂಬಾ ತಡ ಮಾಡ್ಬಿಟ್ಟೆ ಸುರೇಶ್.